ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಿವಿಧ ಗಲ್ಲಿಗಳಲ್ಲಿ ಜರುಗಿದೆ. ಫೆಬ್ರವರಿ 7ರ ಸಂಜೆ 4 ಗಂಟೆ ಸಂದರ್ಭದಲ್ಲಿ ಬೀದಿ ನಾಯಿಗಳು ದಾಳಿ ಮಾಡಿದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಜಮಖಂಡಿ ನಗರದ ರಾಮದೇವ್ ಗಲ್ಲಿಯಲ್ಲಿ ಮತ್ತು ಇನ್ನೊಂದು ಕಡೆಗೆ ತುಪ್ಪದ ಗಲ್ಲಿಯಲ್ಲಿ, ಮತ್ತೊಂದು ಕಡೆಗೆ ಶಿಕ್ಕಲ್ಗಾರ್ ಓಣಿಯಲ್ಲಿ ಈ ರೀತಿ ಘಟನೆ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಮಕ್ಕಳು ಆಟ ಆಡುತ್ತಿದ್ದ ವೇಳೆ ಏಕಾಏಕಿ ಬೀದಿ ನಾಯಿಗಳು ದಾಳಿಯನ್ನ ನಡೆಸಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ರಾಮದೇವ್ ಗಲ್ಲಿಯ 5 ವರ್ಷದ ಯುವನ್ ಸಾಗರ್ ಎನ್ನುವ ಮಗುವಿನ ಮೇಲೆ ಮತ್ತು ತುಪ್ಪದ ಗಲ್ಲಿಯ 6 ವರ್ಷದ ಪ್ರಭು ಸದಾಶಿವ್ ತುಪ್ಪದ ಮತ್ತು ಶಿಕ್ಕಲ್ಗಾರ್ ಓಣಿಯ 4 ವರ್ಷದ ರೇಖಾ ಸುನಿಲ್ ಶಿಕ್ಕಲ್ಗಾರ್ ಎನ್ನುವ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕು ಎಂದು ಪೋಷಕರು ಒತ್ತಾಯಿಸಿದ್ದಾರೆ. ಇನ್ನು ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕಂಪ್ಲೇಂಟ್ ಮಾಡ್ಯಾರ, ಇಲ್ಲ ತಕಾತ್ರ ಬದಲು ಯಾರು ಜವಾಬ್ದಾರಿ ತಗೋಕ್ ತಯಾರಿಲ್ರಿ. ಅವ್ರು ಹೋಗಿ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಾರ್ರಿ. ಅವ್ರು ಸ್ವಲ್ಪ ಯಾಕತ್ತಕೋ ಈಗಾಗಲೇ ಅವರು ಅವ್ರಿಗೆ ವಾಪಸ್ ಇದನ್ ಮಾಡ್ಯಾರ, ಹೋಗಿ ಕಸಿಂದ ಹೇಳಿ ಬಂದಾರು, ಕಂಪ್ಲೇಂಟ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಮತ್ತೆ ಇನ್ನ ತಕ ಯಾರು ಜವಾಬ್ದಾರಿ ತಗೋತಾರಲ್ಲ. ಕಮ್ಮಿ ಒಂದು 10 ರಿಂದ 15 ನಾಯಿ ಅದಾವ್ರಿ. ಇಲ್ಲಿ ದಿನ ಒಂದ್ ಮಕ್ಕಳಿಗೆ ಕಡೆ ಅಲ್ಲಿ ಶಾಲೆ ಅದೇ, ಅಲ್ಲಿ ಶಾಲೆ ಐತ್ರಿ, ಎಲ್ಲ ಐತಿ. ಎಲ್ಲಾ ಮಕ್ಕಳು ಅದ ರೋಡಿಗೆ ಅಡ್ಡಾಡ್ತಾರ, ಅದ ಶಾಲೆಗೆ ಅಡ್ಡಾಡ್ಬೇಕ. ಮತ್ ಹುಡುಗರು ಸಾಕಷ್ಟು ಹುಡುಗರು ಅದಾರ ಇಲ್ಲಿ. ಮತ್ ಯಾರು ಇದ್ರ ಬದಲ ಕಂಪ್ಲೇಂಟ್ ಕೊಟ್ರು ಜವಾಬ್ದಾರಿ ತಗೊಳಕ್ ಯಾರು ತಯಾರಿಲ್ಲ. ಆಶಾ ಬಾಬುಜಿ, ನನ್ ಮಗ ಇವನು ಹೊರಗಡೆ ಆಟ ಆಡ್ತಿದ್ದಾಗ ಬೀದಿ ನಾಯಿ ಕಚ್ಚಿದೆ. ಅದಕ್ಕೋಸ್ಕರ ಸರ್ಕಾರದವರು ಈ ಬೀದಿ ನಾಯಿಗಳಿಗಿಂದ ಮಕ್ಕಳನ್ನ ರಕ್ಷಿಸ್ಬೇಕಂತ ನಾ ಕೇಳ್ಕೊತೀನಿ. ಇವನ್ ಬಾಬುಜಿ ಅವ್ ಈಗ 5.5 ವರ್ಷದ ಮನೆ ಮುಂದೆ ಆಟ ಆಡ್ತಿದ್ದಾಗ ಬೀದಿ ನಾಯಿ ಕಚ್ಚಿತ್ತು. ಸಾಕಷ್ಟು ಬಹಳಷ್ಟು ಇದಾವೆ. ಅದ ಕಾರಣ ನಾವು ಹೊರಗಡೆ ಮಗುವನ್ನ ಬಿಡ್ತಿರ್ಲಿಲ್ಲ. ಆದ್ರೆ ಇವತ್ತು ಅಚಾನಕ್ ಆಗಿ ಅವ್ನ್ ಗೇಟ್ ಮುಂದೆ ಆಡ್ತಿರುವಾಗ ನಾಯಿಗಳು ಒಂದ್ 5-6 ನಾಯಿಗಳು ಕುಡಿಸಿ ಅವ್ಗ ಅಟ್ಯಾಕ್ ಮಾಡಿ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಅವ್ನಿಗೆ ಬೇಕಾದ ಒಂದು ಪೇಷಂಟ್ ಅನ್ನು ಡಿಸ್ಚಾರ್ಜ್ ಮಾಡಕ್ ಬಂದಿದೆ. ಅವಾಗ ಕಂಡು ಬಂದಿದ್ದು ಸಿವಿಲ್ ಹಾಸ್ಪಿಟಲ್ ಹಲವಾರು ಬೀದಿ ನಾಯಿಗಳ ಕಚ್ಚಿ ಸಣ್ಣ ಪುಟ್ಟ ಪಾಪುಗಳನ್ನ ಇಲ್ಲಿ ತೊಗೊಂಬರೋದು ನೋಡಿ ಹಲವಾರು ಕಡೆ ಗಾಯವನ್ನು ಮಾಡಿದ್ದು ಬೀದಿ ನಾಯಿಗಳು. ಇದೇ ಸಲುವಾಗಿ ಹಲವಾರು ಸಲ ನಗರಸಭೆಗೆ ನಾವು ಕೂಡ ಹೋಗಿ ಭೇಟಿಯಾಗಿದ್ದೀವಿ, ಸಾರ್ವಜನಿಕರು ಭೇಟಿಯಾಗಿದ್ದಾರೆ. ಈ ಬೀದಿ ನಾಯಿಯ ಕಾಟದ ಸಲುವಾಗಿ ಸಣ್ಣ ಮಕ್ಕಳು ಹೊರಗಡೆ ಬರಬೇಕು, ಸ್ಕೂಲಿಗೆ ಹೋಗ್ಬೇಕು ಅನ್ನೋದ್ರೆ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ. ಇದರ ಸಂಬಂಧಪಟ್ಟ ಅಧಿಕಾರಿ ನಗರಸಭೆಯವರಾಗಲಿ, ನಮ್ಮ ಸ್ಥಳೀಯ ತಾಲೂಕು ಆಡಳಿತ ಆಗಲಿ, ತಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕೂಡ ಇದರ ಬಗ್ಗೆ ಗಮನ ಹರಿಸಿ ಒಂದು ಸಣ್ಣ ಮಕ್ಕಳ ಆಟ ಆಡುವ, ಒಂದು ಸ್ಕೂಲ್ ಹೋಗುವ ಭಯಮುಕ್ತದಿಂದ ಸಾರ್ವಜನಿಕರು ಸ್ಕೂಲ್ ಕಳಿಸ್ಬೇಕಾದರೂ ಕೂಡ ಜನರು ಭಯಭೀತರಾಗ್ತಾ ಇದ್ದಾರೆ. ಇದನ್ನ ತಾವು ಆದಷ್ಟು ಬೇಗ ಮಾಡ್ಬೇಕಂತೇಳಿ ನಮ್ಮ ಮೂಲಕ ನಗರಸಭೆಗೆ ಹಾಗೂ ತಾಲೂಕು ಆಡಳಿತಕ್ಕೆ ತಿಳಿಸ್ತೀವಿ.